ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕೃಷಿ ಪ್ರಪಂಚ ವಿತ್ ಕುಸುಮಾ ಕಿರಣ್. ನಾವಿವತ್ತು ಪೆಪ್ಪರ್ ಚಿಕನ್ ಮಾಡೋದನ್ನು ನೋಡೋಣ. ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ. ಬಾಯ್ಲರ್ ಚಿಕನ್ನು 1/4 kg ಇದೆ ಇಲ್ಲಿ. ಇದಕ್ಕೆ ಇವಾಗ ನಾನು ಏನು ಹಾಕಬೇಕು ಅನ್ನೋದನ್ನು ಹೇಳ್ತೀನಿ. ಮೊದಲಿಗೆ ಪೆಪ್ಪರ್ ತೊಗೊಂಡಿದ್ದೀನಿ ನೋಡಿ. ಈ ಸ್ಪೂನಲ್ಲಿ 2 ಸ್ಪೂನ್ ಪೆಪ್ಪರ್ ತೊಗೊಂಡಿದ್ದೀನಿ ನೋಡಿ. ಈ ಸ್ಪೂನಲ್ಲಿ 2 ಸ್ಪೂನ್ ಪೆಪ್ಪರ್ ಇದೆ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ದಪ್ಪ ದಪ್ಪ ಪೌಡ್ರ್ ಮಾಡ್ಕೊಳ್ಳೋಣ. ಫುಲ್ ಫೈನ್ ಪೌಡ್ರ್ ಅಲ್ಲ, ಸುಮ್ಮನೆ ಹಾಗೆ ದಪ್ಪಂದರಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆಗಬೇಕು. ತುಂಬ ಪೌಡ್ರ್ ಮಾಡಿಲ್ಲ ನಾನು, ದಪ್ಪ ದಪ್ಪ ಪೌಡ್ರ್ ಮಾಡಿದ್ದೀನಿ. ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. 1 ಹಿಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ಎರಡೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಹೇಳಬೇಕಂದ್ರೆ ಇದೆರಡರಿಂದನೇ ನಿಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರಿ. ಇದನ್ನು ನಾನು ಪೌಡ್ರ್ ಮಾಡ್ಕೊಂಬರ್ತೀನಿ. ಪೌಡ್ರ್ ಅಂದರೆ ಇವಾಗ ಸ್ವಲ್ಪ ಪೇಸ್ಟ್ ಥರ ಆಗುತ್ತೆ. ಇದು ಯಾವುದೇ ಕಾರಣಕ್ಕೂ ಇದಕ್ಕೆ ನಾನು ನೀರು ಹಾಕಲ್ಲ. ಆ ಬೆಳ್ಳುಳ್ಳಿನಲ್ಲಿ ಏನು ವೆಟ್ನೆಸ್ ಇರುತ್ತಲ್ಲ, ಅದರಿಂದಾನೇ ಅದು ಪೌಡ್ರ್ ಆಗುತ್ತೆ. ನೋಡಿ ಈ ಥರ ಆಗಿದೆ ಇದು. ನೋಡಿ ಈ ಥರ. ಇದಕ್ಕೆ ನಾನು ಯಾವುದೇ ಕಾರಣಕ್ಕೂ ನೀರು ಹಾಕಿಲ್ಲ. ನೋಡಿ ಇದೇ ಥರ ಇರಬೇಕು, ಪೇಸ್ಟ್ ಆಗಬಾರ್ದಿದು. ಇದಕ್ಕೆ ಶುಂಠಿ ಎಲ್ಲ ಏನು ಹಾಕಿಲ್ಲ ನಾನು, ಇದಿಷ್ಟೇ. ಇದನ್ನು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನಾವು ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಜಾಸ್ತಿ ಎಣ್ಣೆನೂ ಹಿಡಿಸಲ್ಲ ಇದಕ್ಕೆ, ಯಾಕಂದರೆ ಚಿಕನಲ್ಲಿ ಆಲ್ರೆಡಿ ಕೊಬ್ಬಿನಂಶ ಸ್ವಲ್ಪ ಇರುತ್ತಲ್ವ, ಅದರಲ್ಲೇ ಅದು ಫ್ರೈ ಆಗಬೇಕು. ಸೊ ಜಾಸ್ತಿ ಎಣ್ಣೆ ಬೇಡ, ಜಸ್ಟ್ ಒಂದು 3 ಸ್ಪೂನು. ಅದು ಏನು ಬೆಳ್ಳುಳ್ಳಿ ಮತ್ತು ಪೆಪ್ಪರ್ ಇದೆಯಲ್ಲ, ಅದು ಫ್ರೈ ಆಗೋದಕ್ಕೋಸ್ಕರ ನಾನು ಇಲ್ಲೊಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಚಿಕನ್ ಎಷ್ಟು ಹಾಕ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಎಣ್ಣೆ ಚೆನ್ನಾಗಿ ಕಾಯಬೇಕು. ಇದು ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ ನಾನು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ನಿಮ್ಗೊಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ, ಘಮ ಕೊಡುತ್ತೆ. ನೋಡಿ ಕರಿಬೇವು ಹಾಕ್ಕೊಂಡ ನಂತರ ಇದಕ್ಕೆ ಈ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಕೊಂಬಿಡೋಣ. ನೀಟಾಗಿ ಸ್ಪೂನಿಂದ ಇದು ಮಾಡಿ ಹಾಕ್ಕೊಂಬಿಡಿ. ಇದು ಹಾಕ್ಕೊಂಡು ಇದನ್ನು ಫ್ರೈ ಮಾಡಿ. ಅದು ಎಣ್ಣೆಲೇ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕಷ್ಟೆ. ನೋಡಿ ಯಾವುದೇ ಕಾರಣಕ್ಕೂ ಅಷ್ಟೇ ಪೆಪ್ಪರ್ ಆಗಲಿ ಬೆಳ್ಳುಳ್ಳಿ ಆಗಲಿ ಪೇಸ್ಟ್ ಮಾಡ್ಕೋಬೇಡಿ. ಇದೇ ಥರ ತರ್ತರಿಯಾಗಿರಬೇಕು. ನೀರು ಹಾಕೊಂಡ್ಬಿಟ್ರೆ ನಿಮಗೆ ಪೇಸ್ಟ್ ಆಗೋಗುತ್ತೆ. ಸೊ ತರ್ತರಿಯಾಗಿಯೇ ಮಾಡ್ಕೋಬೇಕು. ನೋಡಿ ಇದು ಇವಾಗ ಫ್ರೈ ಆಗಿದೆ. ಇದಕ್ಕೆ ಇವಾಗ ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಆ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೋನ್ಲೆಸ್ ಏನು ಯೂಸ್ ಮಾಡ್ತಾ ಇಲ್ಲ, ವಿತ್ ಬೋನೇ ಹಾಕ್ಕೋಬೇಕು ಇದಕ್ಕೆ. ಯಾಕಂದರೆ ವಿತ್ ಬೋನೇ ಟೇಸ್ಟ್. ನಿಮಗೆ ಬೋನ್ಲೆಸ್ ಹಾಕ್ಕೊಂಡ್ರೆ ನಿಮಗೆ ಟೇಸ್ಟ್ ಸಿಗಲ್ಲ. ಸೊ ವಿತ್ ಬೋನೆ. ನೋಡಿ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಅಂದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಕಲ್ಲುಪ್ಪು. ಮೊದಲೇ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಕಮ್ಮಿನೇ ಇರಲಿ. ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕಿದು.
ನೋಡಿ ಇದು ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಸಿಮ್ಮಲ್ಲಿ ಬಿಡಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ. ಇದು ಈ ಥರ ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ತಟ್ಟೆ ಮುಚ್ಚೋಣ. ಇವಾಗ ಇದಕ್ಕೊಂದು ತಟ್ಟೆ ಮುಚ್ಚೋಣ. ಇವಾಗ ಅದರಲ್ಲೇ ನೀರು ಬಿಟ್ಕೋಬೇಕು. ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ನೀರು ಹಾಕಬೇಡಿ. ಇದರಲ್ಲಿ ಏನು ನೀರು ಬಿಟ್ಕೊಳ್ತೋ ಅದರಲ್ಲೇ ಅದು ಕುದಿಬೇಕು. ಬನ್ನಿ ಸ್ವಲ್ಪ ನೋಡೋಣ, ಇದು ತೆಗೆದು ಇದರಲ್ಲಿ ನೀರು ಹೇಗೆ ಬಿಟ್ಟಿದೆ ಅಂತ ನೋಡೋಣ. ನೋಡಿ, ನಾವೇನು ಎಕ್ಸ್ಟ್ರಾ ನೀರೇ ಬಿಟ್ಟಿಲ್ಲ, ಇದರಲ್ಲೇ ಹೇಗೆ ನೀರು ಬಿಟ್ಟಿದೆ ನೋಡಿ. ಸೊ ಅದರಲ್ಲೇ ಅದು ಬೆಂದ್ಕೊಳ್ಳುತ್ತೆ. ಸೊ ಎಕ್ಸ್ಟ್ರಾ ನೀರು ಬಿಡೋ ಅಂಥ ಅವಶ್ಯಕತೆ ಇರಲ್ಲ. ಇದನ್ನು ಸುಮ್ಮನೆ ಹೀಗೊಂದ್ಸತಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ. ಇದು ನಾನು ಇವತ್ತೇನು ಪೆಪ್ಪರ್ ಚಿಕನ್ ಮಾಡ್ತಿದ್ದೀನಲ್ಲ, ಇದು ಬ್ಯಾಚುಲರ್ಸ್ ಮಾಡ್ಕೊಳ್ಳೋದು ತುಂಬ ಈಸಿ. ಅನ್ನ ರಸಮ್ಗೆ, ಬೇಳೆ ಸಾರಿಗೆ, ಸೊಪ್ಪು ಸಾರಿಗೆಲ್ಲನೂ ಸೈಡ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಬನ್ನಿ ಇದು ನೋಡೋಣ. ನೋಡಿ ಈ ಥರ ನೀರು ಬಿಟ್ಕೊಂಡಿದೆಯಲ್ವಾ, ಇದು ಇವಾಗ ಈ ನೀರೆಲ್ಲ ಇಂಗಬೇಕು. ಅದರಲ್ಲೇ ಅದು ಬೇಯುತ್ತೆ. ಬೆಂದು ಅದು ನೀರೆಲ್ಲ ಎಳ್ಕೊಳ್ಳುತ್ತೆ. ಅದರಿಂದನೇ ನಾವು ಉಪ್ಪು ಕಮ್ಮಿ ಹಾಕಿರೋದು. ಸೊ ಇದು ಚೆನ್ನಾಗಿ ಬೇಯಲಿ. ಯೂಶ್ವಲಿ ಬಾಯ್ಲರ್ ಕೋಳಿ ಬೇಗ ಬೆಂದ್ಕೊಬಿಡುತ್ತೆ. ಸೊ ನೋಡ್ತಾ ಇರ್ಬೇಕು, ಅವಾಗವಾಗ ತೆಗೆದು ನೀವು ಈ ಥರ ಬೆರೆಸ್ಕೊಳ್ತಾ ಇರಬೇಕಾಗತ್ತೆ. ಬನ್ನಿ ಇದಾಗಿದೆ. ಇವಾಗ ತೆಗೆದು ನೋಡೋಣ. ನೋಡಿ ಎಲ್ಲ ಬೆಂದಿದೆ ಚೆನ್ನಾಗಿ. ಚಿಕನ್ ಎಲ್ಲ ಬೆಂದಿದೆ. ಇದಿವಾಗ ಈ ಗೊಜ್ಜು ನಿಮಗೆ ಇದೇ ಥರ ಇರಲಿ ಅನ್ನೋದಾದರೆ ನೀವು ಹೀಗೆ ಇಟ್ಕೋಬೋದು. ಯಾಕಂದರೆ ನೀವು ಮನೇಲಿ ಮಾಡಿದಾಗ ಇದ್ರದ್ದು ಟೇಸ್ಟ್ ಮಾಡಿ ನೋಡಿ. ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಕೆಲವರು ಅನ್ನಕ್ಕೂ ಬೆರೆಸ್ಕೊಂಡು ಊಟ ಮಾಡ್ತಾರೆ. ಸೊ ಹೀಗೆ ಇದ್ರೂ ನಡೆಯುತ್ತೆ, ಇಲ್ಲ ಫುಲ್ ಡ್ರೈ ಆಗೂ ಮಾಡ್ಕೋಬೋದು. ಇದಕ್ಕಿವಾಗ ನಾವು ನೋಡಿ ಹಸಿಮೆಣ್ಸಿನ್ಕಾಯಿ ಈ ಥರ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಎಳೆ ಹಸಿಮೆಣ್ಸಿನ್ಕಾಯಿ, ತುಂಬ ಖಾರ ಏನಿರಲ್ಲ ಇದು. ಆಮೇಲೆ ಒಂದು ಹಿಡಿ ಆಗುವಷ್ಟು ಪುದೀನ. ಓಕೆನಾ, ಇದನ್ನ ಇವಾಗ ಇದಕ್ಕೆ ಹಾಕೊಳ್ಳೋಣ. ಇವಾಗ ಇದು ಪುದೀನಾನ ಇದಕ್ಕೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಯಿತು ಅಂದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ನಿಮಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಫ್ಲೇವರು ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದು ನೀವು ಮಾಡಿ ಮನೇಲಿ ಘಮ ಅಂತೂ ಹೇಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಘಮ. ಇದಕ್ಕಿವಾಗ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ. ಜಾಸ್ತಿ ಬೇಡ, ಜಾಸ್ತಿ ಲೆಮನ್ ಜ್ಯೂಸ್ ಹಾಕ್ಕೊಂಡ್ರೆ ನಿಮಗೆ ಖಾರ ಉಪ್ಪು ಎಲ್ಲ ಕಮ್ಮಿ ಆಗೋಗುತ್ತೆ. ಇದು ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ, ನಾನು ಜಾಸ್ತಿ ಏನು ಹಾಕಿಲ್ಲ ಇಲ್ಲಿ. ಸೊ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಮೊದಲೇ ಹೇಳ್ದಂಗೆ ನಿಮಗೆ ಇದು ಗ್ರೇವಿ ಬೇಡ ಅನ್ನೋದಾದರೆ ನೀವು ಫುಲ್ ಡ್ರೈ ಆಗಿ, ಅಂದರೆ ಸ್ವಲ್ಪ ಈ ಥರ ಬಿಟ್ಟರೆ ನಿಮಗೆ ಜ್ಯೂಸಿಯಾಗಿ ಇರುತ್ತೆ ಚಿಕನ್ನು. ನೀವು ತಿನ್ನೋವಾಗ ನೋಡಿ ತೋರಿಸ್ತೀನಿ ನೋಡಿ, ಈ ಥರ ಜ್ಯೂಸಿಯಾಗಿರುತ್ತೆ. ನೀವು ತುಂಬ ಡ್ರೈ ಆಗಿ ಮಾಡ್ಕೊಂಬಿಟ್ರೆ ನಿಮಗೆ ಒಂಥರ ಏನು ಒಣಗ್ದಂಗೆ ಆಗಿಬಿಡುತ್ತೆ ಚಿಕನ್ನು. ಸೊ ಈ ಥರ ಸ್ವಲ್ಪ ಗ್ರೇವಿ ಹೀಗಿರಲಿ.
ಇದು ಹಸಿಮೆಣಸಿನ್ಕಾಯಿ ಪುದೀನ ಎಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದು ಕಂಪ್ಲೀಟ್ ಆಗುತ್ತೆ. ಇವಾಗ ಒಂದು 5 ಮಿನಿಟ್ಸ್ ಈ ಥರ ಬೆರೆಸ್ತಾ ಇದ್ರೆ ನಿಮಗೆ ಕಂಪ್ಲೀಟ್ ಆಗಿಬಿಡುತ್ತೆ. ಇದು ನೋಡಿ ಇವಾಗ ಆಗಿದೆ. ಇಲ್ಲಿ ನೀವು ಈ ಟೈಮಲ್ಲಿ ಟೇಸ್ಟ್ ನೋಡಿಕೊಂಡು ಉಪ್ಪು ಏನಾದ್ರು ಕಮ್ಮಿ ಇದ್ದರೆ ಹಾಕ್ಕೋಬೋದು. ನಾನಿಲ್ಲಿ ಕರೆಕ್ಟಾಗಿದೆ ಉಪ್ಪೆಲ್ಲನೂ, ಸೊ ಅದಕ್ಕೆ ನಾನೇನು ಎಕ್ಸ್ಟ್ರಾ ಹಾಕ್ತಾ ಇಲ್ಲ. ನೋಡಿ ಪೀಸು ಸಹ ಬೆಂದಿದೆ. ನೋಡಿ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತಿದ್ದು, ನೀವು ತಿನ್ನೋವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ ಪೆಪ್ಪರ್ ಚಿಕನ್ನು ಮಾಡಿ